ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರೊಬ್ಬರೇ ಸರ್ವಸ್ವ. ಭೂಲೋಕದಲ್ಲಿ ನಮಗೆ ಎಲ್ಲ ಅಧಿಕಾರವನ್ನು ಯೇಸು ಸ್ವಾಮಿ ನಮಗೆ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕೆ ನಿಮ್ಮನ್ನು ನೀವು ಕೊಟ್ಟುಕೊಳ್ಳೋದಾದರೆ, ನೀವು ದೇವರನ್ನು ಮೆಚ್ಚಿಸೋದಕ್ಕೆ ಬಯಸೋದಾದರೆ, ದೇವರ ಸಂಕಲ್ಪದ ಪ್ರಕಾರ ನೀವು ನಡೆಯೋದಾದರೆ, ದೇವರು ಅವರೊಬ್ಬರೇ ನಮಗೆ ಸರ್ವಸ್ವವಾಗಿದ್ದಾರೆ. ಯೋಹಾನ 19ನೇ ಅಧ್ಯಾಯ 11 ನೀವು ನೋಡಿ. ಅದಕ್ಕೆ ಯೇಸು ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ಯಾರು ಕೊಡಬೇಕು ಹೇಳಿ? ಮೇಲಿನಿಂದ. ಆ ಮೇಲೆ ಯಾವುದು? ಭೂಲೋಕನ, ಪರಲೋಕನ? ಮೇಲೆ. ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗಾಗಿ ಹೆಚ್ಚಾದ ಪಾಪ ಉಂಟು ಎಂದು ಉತ್ತರ ಕೊಟ್ಟನು. ಇದು ಪಿಲಾತನ ಎದುರು ಯೇಸು ಎರಡು ಪ್ರಮುಖವಾದಂಥ ವಿಷಯಗಳನ್ನು ಪ್ರಸ್ತಾಪಿಸ್ತಾನೆ. ಒಂದು, ನನ್ನ ರಾಜ್ಯ ಈ ಲೋಕದಲ್ಲ, ಹಾಗಾಗಿ ನಾನು ಲೌಕಿಕವಾದಂಥ ಸಂಗತಿಗಳಿಗೆ ಕಾದಾಡೋದಿಲ್ಲ. ಇದನ್ನು ಗಮನಿಸಿ. ದೇವರ ರಾಜ್ಯ ಕ್ಷಣಿಕ ಅಲ್ಲ. ದೇವರ ರಾಜ್ಯ ಸ್ವಪ್ನಲೋಕ ಅಲ್ಲ. ದೇವರ ರಾಜ್ಯ ಹಣ, ಅಂತಸ್ತು, ವಜ್ರ ವೈಡೂರ್ಯಗಳಿಂದ ಅವರನ್ನು ಅವರು ಕೊಂಡಾಡುವಂಥದ್ದಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನಾನು ಲೌಕಿಕ ಸಂಗತಿಗಳ ನಡುವೆ ನಡೆಯುವಂಥವನಲ್ಲ. ಎರಡನೇದು ಹೇಳ್ತಾರೆ, ನನ್ನ ತಂದೆಯಾದ ದೇವರು ನಿನಗೆ ಕೊಟ್ಟಿರುವ ಅಧಿಕಾರಕ್ಕೆ ಹೊರತಾಗಿ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಯೋಹಾನ ಪತ್ರಿಕೆ 19ನೇ ಅಧ್ಯಾಯ 11ರಲ್ಲಿ ನೀವು ನೋಡುತ್ತೀರಿ. ಇದು ಯೇಸು ಎರಡು ಪ್ರಮುಖ ವಿಷಯಗಳು. ಇವು ಭಾಳ ಆಳವಾದಂಥ, ನಮ್ಮನ್ನು ಚಿಂತೆಗೆ ಹಚ್ಚುವಂತಹ, ಚಿಂತಿಸುವಂತಹ ಭಾಳ ಪ್ರಮುಖವಾದಂಥ ವಿಚಾರಗಳು. ಮೂರನೇದು ನೋಡೋದಾದರೆ, ಪೌಲ ತಿಮೋಥನಿಗೆ ಈ ಎರಡು ಅಂಶಗಳ ಕುರಿತು ಸಾಕ್ಷಿಯನ್ನು ನೆನಪಿಸಿ ಆತನ ಬರೀತಾನೆ. ನಾವು ಕರ್ತನಿಗೆ ಒಳ್ಳೆಯ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಬರೀತಾನೆ. ಕರ್ತನಿಗೆ ಸಾಕ್ಷಿ. 1 ತಿಮೋತಿ 6ನೇ ಅಧ್ಯಾಯ 13 ಮತ್ತು 14 ನೀವು ನೋಡಿ. ಎಲ್ಲರನ್ನ ಬದುಕಿಸುವ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಮುಂದೆ ಶ್ರೇಷ್ಠ ಅರಿಕೆಯನ್ನು ಸಾಕ್ಷೀಕರಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ಈ ಆಜ್ಞೆಯನ್ನು ನಿಷ್ಕಳಂಕವಾಗಿ ನಿಂದಾರಹಿತವಾಗಿಯೂ ನೀನು ಕಾಪಾಡಬೇಕು. ಅದರ ಸಾಕ್ಷಿ ಯಾವುದಪ್ಪ ಅಂತಂದರೆ, ಮುಖ್ಯವಾಗಿ ನೀನೇನು ಮಾಡಬೇಕು? ಒಳ್ಳೆ ಸಾಕ್ಷಿ ಉಳ್ಳವನಾಗಿರಬೇಕು. ಒಳ್ಳೆ ಮನಸಾಕ್ಷಿ ಇರಬೇಕು ನಿನಗೆ. ಆ ಸಾಕ್ಷಿಯ ಮೂಲಕ ಅನೇಕರು ದೇವರನ್ನು ರಕ್ಷಣಾ ಮಾರ್ಗಕ್ಕೆ ನಡೆಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಅಪ್ಪ, ಈ ಮುಂಜಾನೆ ಸಮಯದಲ್ಲಿ ಯಾರ್ಯಾರು 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ನಮಗೊಂದೊಳ್ಳೆ ಮನಸಾಕ್ಷಿ ಕೊಡಪ್ಪ ಏಸಪ್ಪ. ನಮ್ಮ ನಡುನೆತಿಯಿಂದ ಕಾಲಿನ ಕಿರುಬೆರಳುವರೆಗೂ ನಿಮ್ಮ ರಕ್ತ ಚೆಲ್ಲಲ್ಪಡ್ಲಿನಯ್ಯ ದೇವರೇ.
ನಮಗೊಂದು ಒಳ್ಳೆಯ ಸಾಕ್ಷಿ ಕೊಡು ಸ್ವಾಮಿ. ನಮ್ಮ ಪಾಪಗಳನ್ನು ಮನ್ನಿಸು ದೇವರೇ. ಯೇಸುವೆ, ನಮ್ಮ ಪಾಪಗಳು ಕಡು ಕೆಂಪಾಗಿವೆ ಸ್ವಾಮಿ. ನಿಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ಮನ್ನಿಸು ದೇವರೇ. ಒಂದೊಳ್ಳೆಯ ಸಾಕ್ಷಿಯನ್ನು ಕೊಡು ಸ್ವಾಮಿ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.